ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ. ವೆಲ್ಕಮ್ ಟು ವಿಲೇಜ್ ಲೈಫ್ ಸ್ಟೈಲ್ ವಿತ್ ತೇಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಮನೆಯವರೆಲ್ಲ ಹೊರಟಿದ್ದು ಶ್ರೀ ಬೆಳಗ್ಗೆ ರಂಗನಾಥ ಸ್ವಾಮಿ ಬೆಟ್ಟ ಅಥವಾ BRLಗೆ ಹೊರಟು ನಾವು ಹೋಗಿದ್ದು ಕೆಂಪು ಬಸ್ ಹತ್ಕೊಂಡು ಟಿಕೆಟ್ ತಗೊಂಡು ಶ್ರೀ ಬೆಳಗ್ಗೆ ರಂಗಸ್ವಾಮಿನಾಥ ಬೆಟ್ಟಕ್ಕೆ ಹೋಗಿ ಇಳಿದು ನಾವು ಹೋದಾಗ ಒಂದು 9 ಗಂಟೆ ಟೈಮ್ ಆಗಿತ್ತು. ಇನ್ನೂ ದೇವಸ್ಥಾನ ಓಪನ್ ಆಗಿಲ್ಲ. ಅಲ್ಲಿವರೆಗೆ ಮೆಟ್ಲು ಹತ್ಕೊಂಡು ಹಂಗೆ ಒಂದು ಫೋಟೋಸ್ ಎಲ್ಲ ವಿಡಿಯೋ ಎಲ್ಲ ಮಾಡ್ಕೊಂಡು ಕೊನೆಗೂ ಮೆಟ್ಲು ಹತ್ಕೊಂಡು ಹೋದವು. ನಮಗಿಂತ ಮೊದಲು ನಮ್ಮ ಮನೆ ಚಿಕ್ಕ ಮಕ್ಕಳೆಲ್ಲ ಅವರೇ ಮೆಟ್ಲು ಹತ್ಕೊಂಡು ಫಾಸ್ಟಾಗಿ ಹೋಗಿದ್ದು. ನಾವು ಹಂಗೆ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ನಾವು ಮೆಟ್ಲು ಹತ್ಕೊಂಡು ಹೋದೋ. ಹೋಗೋವ್ರಿಗೆಲ್ಲ ಸ್ವಲ್ಪ ಚೆನ್ನಾಗಿತ್ತು ಇಬ್ಬನಿ ಎಲ್ಲ. ಹಂಗೆ ಫೋಟೋಸ್ ಎಲ್ಲ ತಗೊಂಡು ಈ ಕಡೆ ಎಲ್ಲ ಫುಲ್ ಇಬ್ಬನಿ ಎಲ್ಲ ಚೆನ್ನಾಗಿತ್ತು. ಬೆಟ್ಟ ಗುಡ್ಡಗಳೆಲ್ಲ ಅದನ್ನೆಲ್ಲ ವೀಡಿಯೋಸ್ಗಳೆಲ್ಲ ತಗೊಂಡು ಮೆಟ್ಲು ಹತ್ರ ವೀಡಿಯೋ ಮಾಡ್ಕೊಂಡು ನಾವು ಹೊರಟಾಗ ದೇವಸ್ಥಾನ ರಶ್ ಇರಲ್ಲ, ಕಮ್ಮಿ ಇತ್ತು. ಅಂದರೆ ಅವಾಗ ತಾನೇ ಸಂಕ್ರಾಂತಿ ಹಬ್ಬದ ಜಾತ್ರೆ ಆಗಿತ್ತು. ಅದನ್ನು ನಾವು ಹೋದಾಗ ದೇವಸ್ಥಾನ ಏನು ರಶ್ ಇರಲ್ಲ, ಸ್ವಲ್ಪ ಜನ ಇದ್ದರು. ಅದನ್ನೆಲ್ಲ ನೋಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದನ್ನು ಇಬ್ಬನಿ ಬೆಟ್ಟ ಗುಡ್ಡಗಳೆಲ್ಲ. ಎಷ್ಟು ನಮ್ಮ ಪ್ರಕೃತಿ ಸೌಂದರ್ಯ ಎಷ್ಟು ಸೌಂದರ್ಯವಾಗಿದೆ. ನಾವು ಬೆಳಗ್ಗೆ ಬೆಟ್ಟಕ್ಕೆ ಬರಬೇಕು ಅಂದರೆ ಪ್ರಕೃತಿ ಸೌಂದರ್ಯ ನೋಡೋಕ್ಕಂತೂ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬಂದರೆ ಬೆಳಗಿನ ಟೈಮ್ ಬರಬೇಕು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದನ್ನೆಲ್ಲ ವೀಡಿಯೋಸ್ಗಳು ತಗೊಂಡು ಇಲ್ಲೆಲ್ಲ ಒಂದು ಸ್ವಲ್ಪ ಸ್ಟಾಲ್ ಇಟ್ಟರು, ಅದನ್ನು ನೋಡಿ ಇವಾಗ ತಾನೇ ಸಂಕ್ರಾಂತಿ ಹಬ್ಬದ ದಿನ ತೇರಾಗಿತ್ತು. ಅದು ಹಂಗೆ ಆಯಿತು ಚಿಕ್ಕ ತೇರು, ಅದನ್ನು ನೋಡಿಕೊಂಡು ಅಂದರೆ ಇನ್ನು ಅಲ್ಲೈತು ಅದನ್ನೆಲ್ಲ ನೋಡ್ಕೊಂಡು ದೇವಸ್ಥಾನದಲ್ಲಿ ಜನ ಸ್ವಲ್ಪ ಕಮ್ಮಿ ಇತ್ತು. ಹಂಗೆ ದೇವಸ್ಥಾನ ಸುತ್ತ ಒಂದಷ್ಟು ವೀಡಿಯೋಸ್ ಫೋಟೋಸ್ಗಳೆಲ್ಲ ಮಾಡ್ಕೊಂಡು ನಾವು ನಾಮ ಹಾಕ್ಸ್ಕೊಳ್ಳೋಣ ಅಂತ ಹೋದ್ವಿ. ಬೆಳಗ್ಗೆ ಬೆಟ್ಟಕ್ಕೆ ಬಂದಮೇಲೆ ಅಥವಾ ಯಾವುದೇ ತಿರುಪತಿ ಅಥವಾ ಯಾವುದೇ ಗೋವಿಂದ ದೇವಸ್ಥಾನಕ್ಕೆ ಬಂದರೆ ನಾಮ ಫೇಮಸ್, ಇದು ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ಹಾಕ್ಸ್ಕೊಳ್ಳೇಬೇಕು ಅನ್ನೋ ಪದ್ಧತಿ ಇದೆ. ಇದು ಹಾಕ್ಸ್ಕೊಂಡು ಹಂಗೆ ದೇವಸ್ಥಾನ ಸುತ್ತ ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಮತ್ತು ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ ಡೋರು, ಅಂದರೆ ದರ್ಶನ ಮಾಡೋಕ್ಕೆ ಒಳಗಡೆ. ಹಂಗೆ ಫೋಟೋಸ್ ಎಲ್ಲ ತಗೊಂಡು ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ. ದೇವ್ರದ್ದು ಮುಂದೆಗಡೆ ಇರುತ್ತಲ್ಲ ಗರುಡಗಂಬ, ಅದು ಇವನ್ನೆಲ್ಲ ಸುತ್ತ ನನಗೆ ವೀಡಿಯೋ ಮಾಡ್ಕೊಂಡು ಆ ಕಡೆ ಇರೋದು ಅಲ್ಮೇಲಮ್ಮನ ದೇವಸ್ಥಾನ. ಹಾಗೆ ಒಂದು ರೌಂಡೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಂದರೆ ನಾವು ಬೇಟೆ ಮನೆ ಸೇವೆ ಎಲ್ಲ ಮಾಡಿಸ್ಬೇಕಾಯ್ತು. ಅಲ್ಲೂ ಅವ್ರಿಗೂ ಜನಗಳೆಲ್ಲ ಬರಲಿ, ಜನ ರಶ್ ಅಂದರೆ ದಾಸಗಳು ಬಂದಿರಲಿಲ್ಲ. ದಾಸರು ದಸೆಗಳು ಅಂದರೆ ಶ್ರೀ ಬೆಳಗ್ಗೆ ರಂಗಸ್ವಾಮಿ ಹರಕೆ ಮಾಡ್ಕೊಂಡು ದಾಸರು ಬಿಡ್ಸ್ಕೊಂಡು ಅಥವಾ ಅವ್ರ ಮನೆ ಪಾರಂಪರಿಕವಾಗಿ ಬಿಡ್ಸಿರ್ತಾರೆ ಆ ದಾಸಗಳು. ಅಂದರೆ ನಾವು ಹೋಗಿದ್ದಾಗ ಸ್ವಲ್ಪ ದಾಸರು ಇದ್ರಷ್ಟೇ. ಆಮೇಲೆ ನಮಗೆ ಸುಮಾರು 3 ಜನ ದಾಸರು ಸಿಕ್ಕರು. ಅವ್ರಿಗೆ ಹೇಳ್ಬಿಟ್ಟು ಬೇಟೆ ಮನೆ ಸೇವೆಗೆ ಏನೇನು ಸಾಮಗ್ರಿಗಳೆಲ್ಲ ಪಕ್ಕದಲ್ಲಿ ಅಂಗಡಿಯಲ್ಲಿ ಸಿಗುತ್ತೆ, ಅಲ್ಲಿ ಕಡಲೆಪುರಿ ಅಕ್ಕಿ ಮನೇಲಿ ನೆನೆಸ್ಕೊಂಡು ಹೋಗಿದ್ದು, ಮಾಡ್ಕೊಂಡು ಅಕ್ಕಿ ನೆನೆಸ್ಕೊಂಡು ಹೋಗಿದ್ದು, ಅದನ್ನು ಅಕ್ಕಿ ತಗೊಂಡು ಮತ್ತು ಎಲ್ಲ ಕಜ್ಜಾಯದ ಪ್ಯಾಕೆಟು ಕಡಲೆ ಅದೆಲ್ಲ ಸಿಕ್ತು. ಅದನ್ನು ಒಂದು ಕಡೆ ಕಟ್ ಮಾಡಿ ಒಂದು ಕಡೆ ಎಲ್ಲ ಹಾಕೊಂಡು ಅದನ್ನು ಹಿಡ್ಕೊಂಡು ಅಷ್ಟೊತ್ತೆ ರೆಡಿ ಮಾಡ್ಕೊಳ್ಳೋರಿಗೆ ನಾವು ಈ ಕಡೆ ಇದನ್ನು ಕಂಬ್ರಿ ಅಂತಾರೆ ಇಲ್ಲಿ. ಅಂದರೆ ವ್ಯೂ ಪಾಯಿಂಟ್ ಚೆನ್ನಾಗಿದೆ, ಅದು ನೋಡೋಕ್ಕಂತೂ ಸಾಕಾಗಿರುತ್ತೆ. ಇಲ್ಲೇ ಅದ್ರ ದಾಸೋಹ ಭವನ ಇರೋದು ಇಲ್ಲೇ ಅಂದರೆ ನಾವು ಜನ ಇನ್ನು ಪೂಜೆ ಸಾಮಗ್ರಿಗಳೆಲ್ಲ ರೆಡಿ ಮಾಡ್ತಾರೆ. ಅಲ್ಲಿವರೆಗೆ ನಾವು ಹೋಗಿ ವ್ಯೂ ಪಾಯಿಂಟ್ ನೋಡ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಬಂದು ಲಾಸ್ಟಲ್ಲಿ ಫೋಟೋಸ್ಗಳೆಲ್ಲ ಆ್ಯಡ್ ಮಾಡಿದ್ದೀನಿ ನೋಡಿ. ಆಮೇಲೆ ಇಲ್ಲಂತೂ ಕೋತಿಗಳು ಹತ್ತತ್ರ ಇರ್ತವೆ, ಏನೂ ತೊಂದರೆ ಮಾಡಲ್ಲ, ಹತ್ರನೇ ಹೋಗ್ತೇವೆ, ನೀರು ಕುಡಿತೇವೆ, ಎಲ್ಲ ಚೆನ್ನಾಗಿದೆ. ವ್ಯೂ ಪಾಯಿಂಟ್ ಎಷ್ಟು ಸೂಪರ್ ಆಗಿದೆ ಮತ್ತು ಚೆನ್ನಾಗಿದೆ. ಇಲ್ಲಿ ದೊಡ್ಡ ಸಂಪಿಗೆ ಚಿಕ್ಕ ಸಂಪಿಗೆ ಏನೇನೋ ಐತೆ ಇಲ್ಲಿ ಫೋಡ್ಗಳು ಅಂತೆಲ್ಲ, ಆದರೂ ಚೆನ್ನಾಗೈತೆ. ಈಗ ಆ ಕಡೆ ನಾವು ಗುಡಿ ಕಡೆಯಿಂದ ಬಂದಿಲ್ಲ, ಆ ಕಡೆಯಿಂದ ರೋಡು ಏನೋ ರಿಪೇರಿ ಇತ್ತು ಅಂತ ನಾವು ಯಳಂದ್ರ ಸೈಡಿಂದ ಬಂದು ಬಸ್ಸಲ್ಲಿ. ಆದರೂ ಚೆನ್ನಾಗಿತ್ತು ವ್ಯೂ ಪಾಯಿಂಟ್ ಎಲ್ಲ. ನಾವು ಹೋದಾಗ ಬೆಳಿಗ್ಗೆ ಇಬ್ಬನಿ ಎಲ್ಲ ಇನ್ನೂ ಚೆನ್ನಾಗಿ ಕಾಣ್ತಿತ್ತು. ಆಮೇಲೆ ನಾವು ಇನ್ನೊಂದು ಟ್ರಿಪ್ ಬಂದಿದ್ದು, ಅವಾಗ ಇಬ್ಬನಿ ಎಲ್ಲ ಹೊರಟು ಸ್ವಲ್ಪ ಬಿಸಿಲು ಬಂದಿತ್ತು. ಎಷ್ಟೊಂದು ಚೆನ್ನಾಗಿದೆ ಅಲ್ವಾ, ನೋಡ್ತಾ ಇದ್ರೆ ಹಂಗೆ ಇನ್ನೊಂದು ಸ್ವಲ್ಪ ನೋಡಬೇಕು ಫೋಟೋ. ಅದ್ರ ಒಂದು ಸ್ವಲ್ಪ ಮಕ್ಕಳು ಕರ್ಕೋದ್ರೆ ಅಥವಾ ಫೋಟೋಸ್ ತಗೋಬೇಕಾದ್ರೆ ಸ್ವಲ್ಪ ಜವಾಬ್ದಾರಿಯಿಂದ ಫೋಟೋಸ್ ತಗೋಬೇಕು, ಯಾಕಂದರೆ ಸ್ಲಿಪ್ ಆಗೋ ಸಂಭವ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಕಬ್ಬಣ ಎಲ್ಲ ಹಾಕಿದ್ದಾರೆ. ಇದು ಫೋಟೋಸ್ಗೆ ಅಂತ ಇಲ್ಲಿ ಹುಲಿ ಇಟ್ಟವ್ರೆ. ಇದನ್ನು ಹಂಗೆ ಫೋಟೋ ತಗೊಂಡು ಅಲ್ಲೇ 10 ನಿಮಿಷದಲ್ಲಿ ಫೋಟೋ ಹೊಡೆದು ಅಲ್ಲೇ ಕಾಪಿ ಕೊಡ್ತಾರೆ, ಅದಕ್ಕೋಸ್ಕರ ಅವ್ರು ಇಟ್ಕೊಂಡಿರೋದು. ಅವ್ರು ಆ ಕಡೆ ಇದ್ರೆ ಅಲ್ಲೊಂದು ಫೋಟೋಸ್ ತಗೊಂಡು ನಮ್ಮ ಮಕ್ಕಳು ತೋರಿಸ್ಕೊಂಡು ಅಲ್ಲಲ್ಲಿ ಈ ಥರ ಮಂಟಪಗಳನ್ನು ನಿರ್ಮಿಸಿದ್ದಾರೆ. ಹಾಗೆ ಕೂತ್ಕೊಂಡು ವಿಶ್ರಾಂತಿ ಮಾಡೋಕ್ಕೆ ಒಂದೊಂದು ಈ ಥರ ಮರಗಳು ಗಿಡಗಳೆಲ್ಲ ಹಾಕಿ ಮತ್ತು ವಿಶ್ರಾಂತಿ ಮಾಡೋಕ್ಕೆ ಚೇರ್ಗಳೆಲ್ಲ ಹಾಕವ್ರೆ. ಈ ಥರ ಮಂಟಪಗಳು ನಿರ್ಮಿಸಿದ್ದಾರೆ. ಇದು ದಾಸೋಹ ಭವನಕ್ಕೆ ಹೋಗೋ ದಾರಿಲಿ ಅಲ್ಲೇ ಈ ಕಡೆ ವಿಶ್ರಾಂತಿ ಮಾಡೋಕ್ಕೆ ಚೇರ್ಗಳನ್ನ ಹಾಕಿದ್ದಾರೆ. ವಿಶ್ರಾಂತಿ ಕೊಳ್ಳೋಕ್ಕೆ ಮರ ಗಿಡಗಳೆಲ್ಲ ಇದೆ, ಅದು ನೋಡ್ಕೊಂಡು ಇದು ಮೇಯ್ನಾಗಿ ದಾಸರ ಹತ್ರ ಇರುತ್ತೆ. ಇದು ಬೋನಸ್. ಮತ್ತು ಇನ್ನೊಂದು ರೌಂಡ್ಗೆ ಇರೋದು ಜಗ್ಟ, ಅದನ್ನು ತೋರಿಸ್ತೀನಿ. ಅವರು ಪೂಜೆ ಮಾಡ್ಬೇಕಾರೆ ಇದ್ರ ತುಂಬ ಪೂಜೆ ಮಾಡ್ಬೇಕಾದ್ರೆ ಏನೋ ಹಾಕ್ತೀವಿ ಅಂದರೆ ದವಸ ಧಾನ್ಯ ಅಥವಾ ಊಟ ಅಂದರೆ ಅನ್ನ ಸಾಂಬಾರು ಮುದ್ದೆ ಏನು ಹಾಕ್ತೀವಿ ಅದು ತುಂಬ ತುಂಬಬೇಕು ಪೂಜೆ ಮಾಡ್ಬೇಕಾದ್ರೆ. ಹಾಗೆ ನಾವು ದೇವಸ್ಥಾನ ಸುತ್ತ ಮತ್ತೆ ವೀಡಿಯೋ ಮಾಡ್ಕೊಂಡು ನೆಕ್ಸ್ಟ್ ಬಂದಿದ್ದೆ. ಹಿಂಗೆ ಬಂದು ಜನ ಅಂದರೆ ಹಬ್ಬ ಮತ್ತು ಜಾತ್ರೆಗಳ ಟೈಮಲ್ಲಿ ಫುಲ್ ರಶ್ ಇರುತ್ತೆ. ಈ ಕಡೆ ತುಳಸಿ ಕಟ್ಟ ಅಂದರೆ ತುಳಸಮ್ಮನ ದೇವಸ್ಥಾನ ಇದೆ. ಹಂಗೆ ಇದೆಲ್ಲ ನೋಡ್ಕೊಂಡು ಮತ್ತೆ ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತು ಈ ಸೈಡ್, ಅದನ್ನು ನೋಡ್ಕೊಂಡು ಹಾಗೆ ನೋಡ್ತಿರ್ಬೇಕಾದ್ರೆ ನಮ್ಮ ಬೇಟೆ ಮನೆ ಸೇವೆ ಹಾಕ್ಸೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದು. ಅವಾಗ ದಾಸರಾಯ ಬಂದು ನಾವು 3 ಸರಿ ಹಾಕ್ಸಮ್ಮ ಅಂದ್ಕೊಂಡು ಹಂಗೆ ಸುತ್ತಲೂ ಒಟ್ಟು 5 ಸತಿ 5 ಕಡೆ 5 ಟೈಮು 5 ಜಾಗದಲ್ಲಿ ಹಾಕ್ಸ್ತು. ಏನೇನು ಹಾಕ್ಸ್ತು ಅಂತದೆಲ್ಲ ವೀಡಿಯೋ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು.
ಆಮೇಲೆ ದೇವಸ್ಥಾನದ ಬಾಗಿಲಲ್ಲಿ ಈ ಥರ ನಾಮದ್ದು ಶಂಖ ಜಗದ ಚಿತ್ರ ಇತ್ತು. ಮತ್ತು ಇಲ್ಲೊಂದು ಸ್ಟಾಲ್ ಇಟ್ಟರು ಯಾವ ಥರ ಇದು ಶ್ರೀ ಬೆಳಗಿರಂಗ ಸ್ವಾಮಿ ಅಂದರೆ ನಮ್ಮ ಕಡೆ ಎಲ್ಲನೂ ಬೆಳಗಿರಂಗಪ್ಪ ಅಂತೀವಿ. ಅದರದ್ದು ಫೋಟೋಸ್ಗಳು ಮತ್ತು ಫ್ರಿಜ್ದು ಮ್ಯಾಗ್ನೆಟ್ ಅದೆಲ್ಲ ಇತ್ತು. ಮತ್ತು ಬೆಳಗಿರಂಗ ಸ್ವಾಮಿ ವಿಗ್ರಹಗಳು, ಮನೇಲಿ ಇಟ್ಕೊಳ್ಳೋ ಫೋಟೋಸು, ಯಂತ್ರ, ಸುಮಾರು ಥರ ದಾರೆಗಳು, ಎಲ್ಲ ಥರ ವೆರೈಟೀಸ್ಗಳು ಬೆಳಗಿರಂಗಪ್ಪ ಸ್ವಾಮಿದು ಇತ್ತು. ಹಾಗೆ ನೋಡ್ಕೊಂಡು ನಮ್ಮ ಚಿಕ್ಕ ಮಕ್ಕಳಿಗೆಲ್ಲ ದಾರ ಕಟ್ಸ್ಕೊಂಡು ಇದೆಲ್ಲ ಇತ್ತು. ಬೆಳಗಿರಂಗ ಸ್ವಾಮಿದು ನಾವು ಬೆಳಗಿರಂಗನಾಥ ಸ್ವಾಮಿ ಅಂತ ನಮ್ಮ ಆಡು ಭಾಷೆಯಲ್ಲಿ ಬೆಳಗಿರಂಗಪ್ಪ ಅಂತೀವಿ, ಬೆಳಿಕಲ್ ಬೆಟ್ಟ ಅಂತೀವಿ. ಇದೆಲ್ಲ ಹಂಗೆ ನೋಡ್ಕೊಂಡು ಇದು ನೋಡಿ ಶಂಖ ಜಗ್ಡ ಮತ್ತು ನಾಮದು ಚಿತ್ರ ಮತ್ತು ವ್ಯೂ ಪಾಯಿಂಟಲ್ಲಿ ನೋಡ್ಕೊಂಡು ನಾವು ಅಕ್ಕಿನ ಇನ್ನೂ ಸ್ವಲ್ಪ ನೀರು ಹಾಕೊಂಡು ಬರಕ್ಕೆ ಹೋಗ್ಬೇಕಾದ್ರೆ ಕೋತಿ ಅದೇ ನಲ್ಲಿ ತಿರ್ಗ್ಬಿಟ್ಟು ನೀರು ಕುಡಿತಾ ಇತ್ತು. ಅದು ನೋಡ್ಕೊಂಡ್ರೆ ಏನೂ ತೊಂದರೆ ಕೊಡಲ್ಲ, ಅಕ್ಕಪಕ್ಕ ತಿರುಗಾಡ್ತವೆ. ಅಂದರೆ ನಮ್ಮ ಕೈಯಲ್ಲಿ ಏನಾರ ಬಾಳೆಹಣ್ಣು ಕಾಯಿದ್ರೆ ಅದನ್ನು ಕಿತ್ಕೊಳಕ್ಕೆ ಅವು ಏನೂ ತೊಂದರೆ ಮಾಡಲ್ಲ. ಹಂಗೆ ದೇವಸ್ಥಾನ ಓಪನ್ ಆಯಿತು. ಶ್ರೀ ಬೆಳಗಿರಂಗನಾಥ ಸ್ವಾಮಿ ಸನ್ನಿಧಿ ಒಳಗಡೆ ವೀಡಿಯೋ ಮಾಡೋ, ಈಚೆ ಕಡೆ ಫೋಟೋಸ್ ಎಲ್ಲ ತಗೊಂಡು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ಹೊರಗಡೆ ಬಂದು, ಒಳಗಡೆ ಫೋಟೋಸ್ ಏನೂ ಅಲೋ ಇಲ್ಲ, ಅದರಿಂದ ಒಳಗೆ ಈಚೆ ಕಡೆ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಮತ್ತು ನಮ್ಮದು ಹರಕೆ ಇತ್ತು. ಅದಕ್ಕೋಸ್ಕರ ದೇವ್ರ ಸನ್ನಿಧಿಲಿ ಹೂವು ಮತ್ತು ತೀರ್ಥ ಇಸ್ಕೊಬರಕ್ಕೆ ಒಳಗಡೆ ಹೋಗಿ ಮತ್ತೆ ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಡು ತೀರ್ಥ ಪ್ರಸಾದ ಇಸ್ಕೊಂಡು ಈ ಕಡೆ ಆಲ್ಮೇಲಮ್ಮ ದೇವಸ್ಥಾನ ಹತ್ರ ಇಲ್ಲೊಂದು ಫೋಟೋಸ್ ಎಲ್ಲ ತಗೊಂಡು ವೀಡಿಯೋಸ್ ಮಾಡ್ಕೊಂಡು, ಇದು ಶ್ರೀ ಬೆಳಗಿರಂಗಪ್ಪಂದು ಪಾದರಕ್ಷೆಗಳು. ಇದನ್ನು ನಮ್ಮ ತಲೆ ಮೇಲೆ ಮುಟ್ರೆ ನಮ್ಮ ಕಷ್ಟಗಳೆಲ್ಲ ವಾಸಿ ಆಗುತ್ತೆ, ನಮಗೆ ಇದಾಗುತ್ತೆ ನಂಬಿಕೆ. ಮತ್ತು ಇದು ವರ್ಷ ಚೇಂಜ್ ಆಗ್ತೈತೆ, ಸಾವೀತದೆ ಅನ್ನೋ ನಂಬಿಕೆ ವಾಡಿಕೆ ಇದೆ. ಮತ್ತು ಹೊಸದಾಗಿ ರಾತ್ರಿ ಹೊತ್ತೆಲ್ಲ ಬೆಳಗಿರಂಗಪ್ಪ ಇದನ್ನು ಹಾಕೊಂಡು ಬೆಟ್ಟ ಗುಡ್ಡಗಳಿಗೆಲ್ಲ ತಿರುಗಾಡ್ತಾರೆ ಅನ್ನೋ ವಾಡಿಕೆ ನಂಬಿಕೆ ಇದೆ. ಮತ್ತು ನಾವು ದಾಸೆ ಯಾರೆಲ್ಲ ಬಂದರೆ ಬೇಟೆ ಮನೆ ಹಾಕ್ತೀವಿ, ಅದಂತೂ ವಿಡಿಯೋ ಮಾಡಿದ್ದೀನಿ ನೋಡಿ. ಬೇಟೆ ಮನೆ ಅದೆಲ್ಲ ನಮ್ಮ ಮನೆಗೆ ಒಳ್ಳೇದಾಗಲಿ ಅಂತ ಅವರು ಹರಸೆ ಹಾರೈಸಿ ಆದಮೇಲೆ ಅವ್ರ ಪಾದ ಮುಟ್ಟಿ ಸಣ್ಣ ಮಾಡ್ಕೊಂಡು ಎಲ್ಲ ನಮಸ್ಕಾರ ಮಾಡ್ಕೊಂಡು, ನಾವು ತೋಳ್ಸಮ್ಮನ ದೇವಸ್ಥಾನ ಹತ್ರ ಇಲ್ಲಿ ಕೈ ಮುಕ್ಕೊಂಡು ಮತ್ತೆ ನಮಸ್ಕಾರ ಮಾಡ್ಕೊಂಡು, ಹಂಗೆ ಬೆಟ್ಟದಲ್ಲಿ ಲಾಡು ಪ್ರಸಾದ ತಗೊಂಡು, ಅಂದರೆ ನಾವು ಬೆಳಿಗ್ಗೆ ಜಾವ 6 ಗಂಟೆ 7 ಗಂಟೆಗೆಲ್ಲ ಹೋಗಿದ್ವಿ. ತಿಂಡಿ ಮಾಡಿಲ್ಲ, ಮನೇಲಿ ತಿಂಡಿ ಮಾಡ್ಕೊಂಡು ಅದ್ರ ಪುಳಿಯೋಗರೆ ಮಾಡ್ಕೊಂಡು ಬಗೀಟಲ್ಲಿ ಹಾಕಿ ಹೋಗಿದ್ದು ಬಾಕ್ಸಲ್ಲಿ. ಇದು ಹೇಳಿದ್ನಲ್ಲ ಕಂಬ್ರಿ ಅಂತ ಅಲ್ಲಿ ಕೂತ್ಕೊಂಡು ಎಲ್ಲ ತಿಂಡಿ ತಿನ್ಕೊಂಡು ಕೋತಿಗಳೆಲ್ಲ ಬರ್ತಿತ್ತು, ಹಸಿತ್ತು. ಮತ್ತು ಅವಕ್ಕೆಲ್ಲ ಸ್ವಲ್ಪ ಕೊಟ್ಟು, ಅಕ್ಕಪಕ್ಕದಲ್ಲಿ ಸ್ವಲ್ಪ ದಾಸ ಇರೋದು ಅವ್ರಿಗೆ ಕೊಟ್ಟು ನಾವೆಲ್ಲ ತಿಂಡಿ ತಿನ್ಕೊಂಡು ಧೂಪ ಹಾಕಿ ಬೆಟ್ಟದಿಂದ ಕೆಳಗಡೆ ಇಳಿದು, ನಮ್ಮ ಟೈಮ್ ಆಗಿದೆ, ನಾಳೆ ಫಂಕ್ಷನ್ ಇದರಿಂದ ಸಾಯಂಕಾಲ ಹೊರಡಬೇಕಾಗಿತ್ತು. ಮನೆಗೆ ಹೋಗೋರು ಟೈಮ್ ಆಗೋದ್ರಿಂದ ನಾವೇನು ಊಟ ಟೈಮ್ ಕಾಯ್ನೆಲ್ಲ ಬಂದ್ಬಿಟ್ಟು ಹೊರಟಾದ್ಮೇಲೆ ನಾವು ಬರೋವರೆಗೆ ಬಸ್ ಇತ್ತು. ಆ ಬಸ್ ಹತ್ಕೊಂಡು ಬಂದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂದಷ್ಟು ಕಾಡೆಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಬೆಟ್ಟದಲ್ಲಿಂದ ಒಂದಷ್ಟು ಫೋಟೋಸ್ ತಗೊಂಡು ಅದನ್ನು ಅಪ್ಲೋಡ್ ಮಾಡಿದ್ದೀನಿ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ.